ಮೈತ್ರಿ ಅಭ್ಯರ್ಥಿಯಾಗಿ ಎಚ್ಡಿಕೆ ಕಣಕ್ಕಿಳಿಯೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇನ್ನೊಂದು ಕಡೆಗೆ ಸುಮಲತಾ ನಡೆಗೆ ಸಂಬಂಧಪಟ್ಟಂತೆ ಕೂಡ ನಾವು ಡೀಟೇಲ್ಸ್ ಕೊಡ್ತಾ ಇದ್ವಿ. ಇದೆರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ ಯಡಿಯೂರಪ್ಪ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುಮಲತಾ ಅವರಿಗೆ ಬೇರೆ ಬೇರೆ ಅವಕಾಶಗಳು ಇದೆ, ಅಂದ್ರೆ ಆಪ್ಷನ್ಸ್ ಕೊಟ್ಟಿದ್ದೀವಿ ನಾವು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸಮಾಧಾನದಿಂದ ಇದ್ರೆ ಮುಂದೆ ಅವಕಾಶಗಳು ಸಿಗ್ತಾವೆ. ಸುಮಲತಾ ಜೊತೆಗೆ ನಾನು ಇನ್ನೂ ಮಾತಾಡ್ತೀನಿ ಅಂತ ಕೂಡ ಬಿಎಸ್ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇರೋದು ಮತ್ತೆ ಸುಮಲತಾ ಅವರಿಗೆ ಕೊಟ್ಟಂತಹ ಭರವಸೆಗಳ ಒಂದಷ್ಟು ಮುನ್ಸೂಚನೆ ಅಂತೂ ಸಿಕ್ಕಿದೆ. ನೋಡೋಣ, ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಈಗ ಬಹುಪಾಲು ಕುಮಾರಸ್ವಾಮಿ ಅವರೇ ನಿಲ್ಲೋದು ಅಂತ ನಿಶ್ಚಯ ಆಗಿರೋದ್ರಿಂದ ಸುಮಲತಾ ಅವ್ರಿಗೆ ಬೇರೆ ಅವಕಾಶಗಳಿದೆ ಬೇಕಾದಷ್ಟು. ಡೆಲ್ಲಿನವರು ಕರೆದು ಮಾತಾಡ್ತಾರೆ. ಅವರು ಸಮಾಧಾನದಿದ್ದರೆ ಮುಂದೆ ಅವ್ರಿಗೆ ಸೂಕ್ತವಾದ ಒಂದು ಸ್ಥಾನಮಾನ ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಸುಮಲತಾ ಅವ್ರ ಜೊತೆಗೆ ಏನಾದರೂ ಮಾತುಕತೆ ಆಗಿದೆ? ನಾವು ಸಿಕ್ಕಿಲ್ಲ ಇನ್ನು. ಡೆಲ್ಲಿಯವರು ಮಾತಾಡಿದ್ದಾರೆ, ಮತ್ತೊಮ್ಮೆ ನಾನು ಮಾತಾಡ್ತಾ ಇದ್ದೀವಿ.